ಒಂದು ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಅಂತ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ರೆ ಕಾರ್ಖಾನೆಗೆ ಕಬ್ಬು ತರದ ರೈತರಿಗೆ ಬೆದರಿಕೆ ಹಾಕಿದ್ದಾರೆ ಕಾಂಗ್ರೆಸ್ಸಿನ ಶಾಸಕ. ರೈತರಿಗೆ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಬೆದರಿಕೆ ಹಾಕಿದ್ದಾರೆ. ಧರಣಿ ನಿರತರೆಲ್ಲ ರೈತರಲ್ಲ ಅಂತ ಹೇಳಿದ್ದಾರೆ ಶಾಸಕ ಯಶವಂತರಾಯಗೌಡ ಪಾಟೀಲ್. ರೈತರಿಗೆ ಬೆದರಿಕೆ ಹಾಕಿರೋದು ವಿಜಯಪುರದ ಭೀಮಾಶಂಕರ ಸಕ್ಕರೆ ಕಾರ್ಖಾನೆಯ ಮುಂದೆ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಧರಣಿ ನಿರತ ರೈತರಿಗೆ ಶಾಸಕ ಯಶವಂತರಾಯಗೌಡ ಪಾಟೀಲ್ ಬೆದರಿಕೆ ಹಾಕಿದ್ದಾರೆ. ಯಾರು ರೈತರಲ್ಲ ಅಂತ ನನಗೆ ಗೊತ್ತಿದೆ. ಶಾಸಕರು ಕೊಟ್ಟಂತ ಪ್ರತಿಕ್ರಿಯೆ ಇದು. ಧರಣಿ ನಿರತ ರೈತರಿಗಿಂತ ಹೆಚ್ಚಿನ ಕಬ್ಬು ಕೊಡೋ ರೈತರನ್ನ ಸೇರಿಸ್ತೀನಿ, 10,000 ಜನರನ್ನ ಕರ್ಕೊಂಡು ಬಂದು ಕಾರ್ಖಾನೆ ಆರಂಭಿಸ್ತೀನಿ ಅಂತ ಶಾಸಕರು ಹೇಳಿದ್ದಾರೆ. ನಮ್ಮನ್ನ ಕೊಲೆ ಮಾಡಿಸ್ತೀರಾ ಅಂತ ಪ್ರತಿಭಟನಾ ನಿರತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮಾಡ್ಲಾರ್ದ ಇಲ್ಲಿ ಓದಿತ್ತು ಕೊಡಿನಿ ನಾವು ಮಾತಾಡ್ದ ಅಂದ್ರೆ ಅದು ಜೀವ ಕೊಟ್ಟು ಮಾಡುವ ಮನುಷ್ಯ ಇದೀನಿ. ನೀವು ತಿಳ್ಕೊಂಡಿರ್ಬೇಕು ಹಂಗ್ಯಾರ್ರಿ. ಗುರ್ಲಾಪುರದ ಪ್ರತಿಭಟನೆಗೆ ಕೂತವರೆಲ್ಲ ರೈತರಲ್ಲ ಅನ್ನೋ ಹೇಳಿಕೆ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ವಾರಗಳಿಂದ ರೈತರು ಮಳೆ ಗಾಳಿ ಬಿಸಿಲನ್ನ ಲೆಕ್ಕಿಸದೆ ಹೋರಾಟ ಮಾಡುತ್ತಿದ್ದಾರೆ. ಮನೆ ಮಠ ಬಿಟ್ಟು ರಸ್ತೆ ಮಧ್ಯದಲ್ಲಿ ಕೂತು ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಇಂಡಿ ಶಾಸಕರು ಕೊಟ್ಟಂತ ಈ ಹೇಳಿಕೆ ರೈತರನ್ನ ಮತ್ತಷ್ಟು ಸಿಟ್ಟಿಗೆಬ್ಬಿಸಿದೆ. ಯಶವಂತರಾಯಗೌಡ ಪಾಟೀಲ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಅರೆ ಹುಚ್ಚರಂತೆ ಮಾತನಾಡಬೇಡ ಅಂತ ಶಾಸಕರಿಗೆ ರೈತರು ತಿರುಗೇಟು ಕೊಟ್ಟಿದ್ದಾರೆ. ಕಬ್ಬು ಬೆಳೆಯೋರು ನಾವು, ಕಾರ್ಖಾನೆ ಮಾಲೀಕರು ನಾವೇ, ತಲೆ ಸರಿ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ರೈತರು. ಯಶವಂತ ಪಾಟೀಲ್ ಗೌಡ ಇಂಡಿ ಕ್ಷೇತ್ರದ ಮತಕ್ಷೇತ್ರದ MLA ಇಲ್ಲಿ ಕೂತಿರ್ತಕ್ಕಂಥವ್ರೆಲ್ಲ ರೈತರೆಲ್ಲ ತಿಳಿಯೋ. ಮತ್ತೆ ಏನತ್ತಂತ ರೈತರಲ್ಲ ಅಂದ್ರ ಅಲ್ಲೋ ಅರವುಚ್ಚಿ ಕಬ್ಬಿನ ಬೆಲೆ ಕೇಳ್ಬೇಕಂತೇಳಿ ನಾವು ಹೋರಾಟ ಮಾಡಕೈತಿ. 9 ದಿವಸ ಆತ. ಅಂದ್ರೆ ಏನು ಜೀವಂತ ಅದೀಯೋ ಏನು ಸಾತ್ತೀಯೋ ನೀನು? ಒಬ್ಬ ಕಾಂಗ್ರೆಸ್ ಪಕ್ಷದ ಏನ ಅರವುಚ್ಚಿ ಹಂಗೆ ಮಾಡಿ 10,000 ಮಂದಿನ ಕಾರ್ಖಾನೆಗೆ ಹೋಗಿ ನಾ ಚಾಲೂ ಮಾಡ್ಸೋದು ನಿನಗೆ ದಮ್ ಎತ್ತರ 10,000 ಮಂದಿನ ಕರ್ಕೊಂಬಂದು ಇಲ್ಲಿ ಬೆಂಬಲ ಕೊಡಾಕೋ ಇನ್ನೂ ಒಂದು 200 ರೂಪಾಯಿ ಹೆಚ್ಚಾಕೈತಿ. ಏನೇನು ಶಾನೆ ಆಯ್ತು ತಲೆಯದು ಬರೋಬರಿ ಐತಿಲ್ಲ ನಿಂದ. ಹುಚ್ಚಿ ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ನೋಡು ನಾವು ಒಂದ ಕರೆ ಕೊಟ್ರ ನಿನ್ನ ಬೀದಿಯೊಳಗೆ ಅಡ್ಡಾಡೋದು ಕಠಿಣ ಆಕೈತಿ. ಹಂಗೆ ಹುಚ್ಚಿ ಹಂಗೆ ಮಾತಾಡಬೇಡ. ಮುಖ್ಯಮಂತ್ರಿ ಇವತ್ತು ಬೆಲೆ ನಿಗದಿ ಮಾಡ್ತಾನೋ, ಕಾರ್ಖಾನೆ ನೀ ಏನು ಚಾಲೂ ಮಾಡಿಸ್ತೀವಿ, ಮಾಲಕರು ನಾವು ಅದು ನಿಂದ ಕಾರ್ಖಾನೆ. ನಾವು ಕಬ್ಬು ಬೆಳೆದು ನಮ್ಮಿಂದ್ರ ಕಾರ್ಖಾನೆಗಳದಾವು, ನಾವು ಚಾಲೂ ಮಾಡಿಸ್ತೀವಿ ಗೊತ್ತೈತಿ. ಮುಚ್ಕೊಂಡು ಇರ ಅಟ್ಟ ಶನಿ ಅದಿ. ಅದನ್ನೆಲ್ಲ ಉಡಾಪಿತನ ಬಿಟ್ಟ ಹೋರಾಟನ ಗೌರವಿಸು. ಇವತ್ತು ತಪ್ಪಾಗಿದೆ ಕ್ಷಮೆ ಕೇಳ. ನಾಳೆ ನಿನಗೆ ಯಾವ ಈಗೇನು ಓಟ್ ಹಾಕಿ ಕಳಿಸಿದಾರ ಅವ್ರು ನಿನ್ನ ತಲೆ ಮೇಲೆ ಚಪ್ಪಲ್ ಇಡ್ತಾರ. ಅವಾಗ ಅಳ್ಕೋತ ಕುಂಡಾಕ್ ಹೋಗ್ಬೇಡ. ಮನ್ಯಾಗ ಹುಚ್ಚಿ ಹಂಗ 10,000 ಮಂದಿನ ಕಾರ್ಖಾನೆ ಕರ್ಕೊಂಡು ಬಂದ್ ಮಾಡ್ತಿ. ಏನಾರು ಹುಚ್ಚಿ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.